ಅಂತಂದ್ರೆ ಉದ್ಯೋಗನ ಯಾವಾಗ ಅರಸ್ಕೊಂಡು ಬರ್ತಾರೆ, ಬಂದಂತ ಸಂದರ್ಭದಲ್ಲೆಲ್ಲಾನು ಕೂಡ ಉದ್ಯೋಗ ಕೊಡ್ಬೇಕು ಅಂತ ಇತ್ತು. ಆದ್ರೆ ಇದರಿಂದ ಕೃಷಿ ವಲಯಕ್ಕೆ ತೊಂದರೆ ಆಗ್ತಾ ಇತ್ತು. ಯಾವಾಗ ಈ ಬಿತ್ತನೆ ಕೆಲಸ ನಡೀತದೆ, ಯಾವಾಗ ಕಟಾವ್ ಆಗ್ತಕ್ಕಂಥ ಕೆಲಸ ನಡೀತದೆ, ಆ ಸಂದರ್ಭದಲ್ಲಿ ರೈತನಿಗೆ ಕೂಲಿ ಕಾರ್ಮಿಕರ ಅವಶ್ಯಕತೆ ಬಹಳ ಇರ್ತದೆ. ಅದಕ್ಕೆ ಆಯಾ ರಾಜ್ಯಗಳಿಗೆ ಇವತ್ತು ಈ ಒಂದು ಕಾನೂನಿನಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ. 365 ದಿವಸ ಒಂದು ವರ್ಷದಲ್ಲಿ 60 ದಿನ ರೈತರಿಗೋಸ್ಕರ, ರೈತರು ಯಾವ ಸಂದರ್ಭದಲ್ಲಿ ಕಟಾವ್ ಇರ್ತದೆ, ಆಯಾ ಜಿಲ್ಲೆ ಆಯಾ ರಾಜ್ಯಗಳಲ್ಲಿ ಬೇರೆ ಬೇರೆ ಸಂದರ್ಭಗಳು ಇರ್ತದೆ. ಅದಕ್ಕೆ 60 ದಿನ ಅದಕ್ಕೆ ನಾವು ಹಾಲಿಡೇ ಕೊಡ್ತಕ್ಕಂಥದ್ದು. ಅಂದ್ರೆ ರೈತರಿಗೋಸ್ಕರ 60 ದಿನಗಳನ್ನ ಬಳಸ್ಕೊಡ್ಬೇಕು ಅಂತಕ್ಕಂಥದ್ದು. ಉಳಿದ ದಿನಗಳಲ್ಲಿ ನೀವು ಉದ್ಯೋಗವನ್ನು ಕೊಡಬಹುದು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರಸ್ತೆಗಳು, ಒಳಚರಂಡಿ ವ್ಯವಸ್ಥೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಆಮೇಲೆ ಸ್ಕೂಲ್ ಬಿಲ್ಡಿಂಗ್ಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಇರ್ಬೋದು, ಮತ್ತು ಕೆರೆಕಟ್ಟೆಗಳನ್ನ ಏನೋ ಸುಧಾರಣೆ ಮಾಡ್ತಕ್ಕಂಥದ್ದು ಇರ್ಬೋದು, ಹೂಳು ತೆಗೆಯುವಂತ ಕೆಲಸ ಆಗಿರ್ಬೋದು. ಆಮೇಲೆ ರೈತನಿಗೆ ಪೂರಕವಾಗಿರ್ತಕ್ಕಂಥ ಸುಮಾರು 167 ಪ್ರೋಗ್ರಾಮ್ಗಳಲ್ಲಿ ಸೇರಿಸಿದ್ದಾರೆ. ಬಹುಶಃ ಅವನಿಗೆ ಈ ಕೊಟ್ಟಿಗೆ ಕಟ್ಕೊಳ್ತಕ್ಕಂಥದ್ದು, ಇನ್ನೊಂದು ಬೇರೆ ರೈತನಿಗೆ. ಆಮೇಲೆ ಗುಡಾವನ್ಗಳನ್ನು ಕಟ್ತಕ್ಕಂಥದ್ದು ಇರ್ಬೋದು, ಅವನಿಗೆ ಏನೋ ನಮ್ಮ ರೈತನ ಬೆಳೆದಿರ್ತಕ್ಕಂಥ ಮಾಲನ್ನ ಶೇಖರಣೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಗುಡಾವನ್ಗಳನ್ನ ಕಟ್ಟೋದಕ್ಕೆ. ಇದರಲ್ಲಿ ಅಂದ್ರೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ರಾಷ್ಟ್ರೀಯ ಸಂಪತ್ತನ್ನ ನಾವು ಏನು ಉಪಯೋಗ ಮಾಡ್ತೇವೆ, ಅದು ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗಿರ್ಬೇಕು ಅನ್ನುವಂಥ ಸುಧಾರಣೆಗಳನ್ನ ಈ ಕಾನೂನಲ್ಲಿ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದ್ರ ಜೊತೆಗೆ ಕಂಪ್ಲೀಟ್ ಇವತ್ತಿನ ಟೆಕ್ನಾಲಜಿಯನ್ನ ಉಪಯೋಗಿಸ್ಕೊಂಡು ಡಿಜಿಟಲೈಸೇಷನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಕೆಲಸಗಳನ್ನ ಎಲ್ಲೆಲ್ಲಿ ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯತ್ನಲ್ಲಿ ಕೆಲಸಗಳು ಏನ್ ತಗೋಬೇಕು ಅಂತ ತೀರ್ಮಾನ ಆಗ್ತದೆ, ಅದರದ್ದು ಕಂಪ್ಲೀಟ್ GPS ಲೊಕೇಶನ್ ಅಲ್ಲಿ ಯಾರೇ ಮನುಷ್ಯ ಅಲ್ಲಿ ಕೆಲಸಕ್ಕೆ ಬರ್ತಾನೆ, ಅವನು ಬೆಳಗ್ಗೆ ಬಂದ ತಕ್ಷಣ ಅವನು ನಿಮ್ಗೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಅಂತ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನ ಇಲ್ಲಿ ಜಾರಿಗೆ ತಂದಿದ್ದಾರೆ. ಯಾಕೆ? ಹಿಂದೆಲ್ಲ ಏನಾಗ್ತಿತ್ತು ನಿಮ್ಗೆಲ್ಲ ಗೊತ್ತಿದೆ, ಉದ್ಯೋಗ ಖಾತ್ರಿ ಯೋಜನೆ ಅಂತಂದ್ರೆ ಅದೊಂಥರ ಲೂಟಿ ಹೊಡೆಯೋ ಒಂದು ಉದ್ಯೋಗ ಆಗ್ಬಿಟ್ಟಿತ್ತು. ಹೆಂಗೆ ಅಂದ್ರೆ 10 ಬೆರಳು ಕಾಲಿಂದು 10 ಬೆರಳು ಕೈದು, ಇಷ್ಟು ಒಬ್ಬ ಮನುಷ್ಯನಿಗೆ 20 ಕಾರ್ಡ್ಗಳು ಅಂದ್ರೆ ಡೂಪ್ಲಿಕೇಟ್ ಕಾರ್ಡ್ಗಳನ್ನು ತಯಾರು ಮಾಡಿಕೊಂಡು ಎಲ್ಲಾನ ಹೆಬ್ಬಟ್ಟುಗಳನ್ನ ಒತ್ತಿ ಅವ್ರ ಹೆಸರು ಮೇಲೆ ಎಲ್ಲೋ ಕೆಲಸ ಮಾಡ್ತಿದ್ದ. ಅವನು ಹೋಗಿ ಕೂಲಿ ಕೆಲ್ಸಕ್ಕೆ ಬೇರೆ ಎಲ್ಲೋ ಹೋಗಿರ್ತಿದ್ದ, ಬೆಂಗಳೂರಲ್ಲೋ ಹೈದರಾಬಾದಲ್ಲೋ ಎಲ್ಲೋ ಕೆಲಸ ಮಾಡ್ತಿದ್ದ. ಆದ್ರೆ ಇಲ್ಲಿ ಅವನ ಹೆಸರಲ್ಲೇ ಉದ್ಯೋಗಕ್ಕೋಸ್ಕರ ದುಡ್ಡು ತೆಗಿತಕ್ಕಂಥ ಕೆಲಸ ವ್ಯವಸ್ಥಿತವಾದ ಭ್ರಷ್ಟಾಚಾರ ನಡೀತಾ ಇತ್ತು. ಅದನ್ನ ತಡಿಬೇಕು ಅಂತ ಒಂದ್ ನಿಮಿಷ ನಾನು ಪಾಯಿಂಟ್ಸ್ ಹೇಳ್ಬಿಡ್ತೀನಿ, ಆಮೇಲೆ ನಿಮ್ಗೆ ಒಂದ್ ನಿಮಿಷ ನೀವು ಮಹಾತ್ಮ ಗಾಂಧಿ ಹೆಸರು ನೀವು ಬದಲಾವಣೆ ಸುಧಾರಣೆ ಏನಾದ್ರೂ ಮಾಡ್ಕೊಳ್ಳಿ, ಮಹಾತ್ಮ ಗಾಂಧಿ ಹೆಸರು ಬದಲಾವಣೆ ಮಾಡೋ ಜರೂರತ್ ಏನಿತ್ತು? ಅದಕ್ಕೆ ಬರ್ತೀನಿ ನಿಮ್ಗೆ. ಅಲ್ಲ ಅದನ್ನ ಹೇಳಕತ್ತಾರೆ, ಬೇರೆ ಏನೇನೋ ಡೈವರ್ಟ್ ಮಾಡಲ್ಲ. ಒಂದ್ ಅದಕ್ಕೆ ಬರ್ತೀನಿ, ಅದಕ್ಕೆ ನಾನು ಅದನ್ನು ಹೇಳ್ತೀನಿ ನಿಮ್ಗೆ. ಮಹಾತ್ಮ ಗಾಂಧಿ ಬೆಳೀತಾರೆ 2014 ಹಿಂದೆ ಸರ್ಕಾರದಲ್ಲ, ನಿಮ್ಗೆ ಅವಾಗ ಅನ್ಸಿದ್ದಿಲ್ಲ ರೂಢಿ ಹೊಡಿತಾರೆ ಅಂತೇಳಿ. ಈಗ 10 ವರ್ಷ ಆದ್ಮೇಲೆ ಗೊತ್ತಾಯ್ತಾ ನಿಮ್ಗೆ? ಒಂದ್ ನಿಮಿಷ ಹೇಳ್ತೀನಿ ಕೇಳಿ. 10 ವರ್ಷದಿಂದನೂ ಕೂಡ ಇದರಲ್ಲಿ ಸುಧಾರಣೆಗಳನ್ನು ತರಬೇಕು ಅಂತಕ್ಕಂಥ ಅನೇಕ ರೀತಿಯಾದಂತ ಚರ್ಚೆಗಳು ಪಾರ್ಲಿಮೆಂಟ್ ಅಲ್ಲಿ ಒಂದೇ ಸಾರಿ ಬಿಲ್ ತರಕ್ ಆಗಲ್ಲ. ಪಾರ್ಲಿಮೆಂಟ್ ಕಮಿಟಿ ಕಳಿಸ್ಬೇಕಾಗ್ತದೆ. ಯಾವುದೇ ಸುಧಾರಣೆ ಒಂದು ಕಮಿಟಿ ಇರ್ತದ. ಆಮೇಲೆ ಎಲ್ಲಾ ರಾಜ್ಯಗಳ ಒಂದು ನೀವು ಒಪಿನಿಯನ್ ತಗೊಂಡೇ ಮಾಡ್ಬೇಕಾಗ್ತದೆ. 10 ವರ್ಷ ಬೇಕಾದ್ರೆ ರೂಢಿ ಹೊಡಿತಾರೆ ಗೊತ್ತಾಗಲಿ. ಒಂದ್ ನಿಮಿಷ ನಾನು ನಿಮ್ಗೆ ಹೇಳ್ತಾ ಇರೋದು, ಯಾವುದೇ ಕಾನೂನುಗಳನ್ನ ಒಂದೇ ಸಾರಿಗೆ ನೀವು ತೀರ್ಮಾನ ಮಾಡಕ್ಕಾಗಲ್ಲ. ಕೆಲವು ಕಾನೂನುಗಳನ್ನ ನಾವು ಚರ್ಚೆ ಮಾಡಿ, ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಎಲ್ಲಾ ರಾಜ್ಯಗಳ ಜೊತೆ ಚರ್ಚೆ ಮಾಡಿ ಅದನ್ನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಿರ್ತಾರೆ. ನಾನು ಮಹಾತ್ಮ ಗಾಂಧೀಜಿ ಹೆಸರು ಬಗ್ಗೆ ಬಂದೆ. ನಾನು ಎಷ್ಟು ದಿವಸದ ಮೇಲೆ ಮಹಾತ್ಮ ಗಾಂಧಿ ಎಷ್ಟು ಯೋಜನೆಗಳಿಗೆ ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ದಾರೆ ಕಾಂಗ್ರೆಸ್ ಅವರು? ಪ್ರಶ್ನೆ ಸರ್, ಮಹಾತ್ಮ ಗಾಂಧಿ ಹೆಸರು ತೆಗಿಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಲ್ಲ ಇದು. ಆ ಮಹಾತ್ಮ ಗಾಂಧಿ ಹೆಸರನ್ನ ಅವ್ರು ಸೇರಿಸಿದಾರೆ ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ಮತ್ತ ಅವ್ರು ಹಂಗಿದ್ರೆ 2006 ಫಸ್ಟ್ ಬಿಲ್ ಮಾಡಿದ್ರಲ್ಲ, ಅವ ಯಾಕೆ ತರ್ಬೇಕಾಗಿತ್ತು? ನೋಡಿ ಒಂದ್ ಮಾತು ಹೇಳ್ತೀನಿ, ನಮ್ಗೆ ಏನ್ ತಪ್ಪು ಅಲ್ಲ ಒಂದ್ ನಿಮಿಷ ಏನ್ ತಪ್ಪಾಯ್ತು? ಅಲ್ಲ ಒಂದ್ ನಿಮಿಷ ನಾನು ಕೇಳಿ, 2009 ಗಾಂಧಿ ಸೇರ್ಸಿದ್ರು ಅಂತ ಹೇಳಿದ್ರೆ ಸೇರ್ಸೋದು ತಪ್ಪ?
ನಾನೇ ಹೇಳ್ತಾ ಇರೋದು ಈ ಜಿ ರಾಮ್ಜಿ ಹೆಸರು ಮಾಡಿದ ತಪ್ಪ. ಯಾರು ಹೇಳಿದ್ದಾರೆ? ನೀವು ಅಲ್ಲ ಹಂಗಂತ ಹೇಳ್ತಾ ಇರೋದು, ನಾವು ಪ್ರಶ್ನೆ ಮಾಡ್ತಾ ಇರೋದು. ಅವರು ನೇರವಾಗಿ ಗಾಂಧೀಜಿ ಹೆಸರು ಇಟ್ಟಿದ್ದಾರೆ. ಅವರು ಪ್ರೊನೌನ್ಸಿಯೇಷನ್ ಬರೋ ತರ ಇಟ್ಟಿವಿ ಅಂತ ನೀವು ಇಷ್ಟು ಜನ ಪತ್ರಕರ್ತರ ಸಮೂಹಕ್ಕೆ ಈ ತರ ಹೇಳ್ಬೇಡಿ. ಅದು ಗ್ರಾಮ ಪಂಚಾಯತಿ ಜಡ್ಪಿ ಎಲೆಕ್ಷನ್ ಗಳಲ್ಲಿ ಹೇಳಿದ್ರೆ ವರ್ಕೌಟ್ ಆಗುತ್ತೆ. ಸರ್, ಈಗ ನಾನು ಒಂದು ಮಾತು ಹೇಳ್ತೀನಿ. ಈ ಯೋಜನೆಗೆ ಪೂರಕವಾಗಿರ್ತಕ್ಕಂಥ ಜನರಿಗೆ ಅನುಕೂಲವಾಗುವಂತ ಅಂಶಗಳೇನಿದೆ ಅನ್ನೋದನ್ನ ನಾನು ಮಾಧ್ಯಮದ ಮುಖಾಂತರ ನಮ್ಗೆ ತಿಳಿಸ್ತಾ ಇದ್ದೇವೆ. ಮಾಧ್ಯಮದ ಸ್ನೇಹಿತರು ತಾವು ಇದನ್ನ ಜನರಿಗೆ ತಿಳಿಸ್ತೀರಿ ಅನ್ನೋ ವಿಶ್ವಾಸದಿಂದ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಅದನ್ನ ನೀವು ಹೀಗೆ ಹೇಳಿ ಅಂತ ಹೇಳಿದ್ರೆ ನಾನೇನ್ ಹೇಳ್ಬೇಕಾಗಿದೆ ಅದು ನಾನು ಹೇಳ್ತೀನಿ. ಅರ್ಥ ಆಯ್ತಾ? ನೀವೇನ್ ಪ್ರಶ್ನೆ ಕೇಳ್ಬೇಕಾಗಿದೆ ಕೇಳಿದ್ರಿ, ಅದಕ್ಕೆ ನಾನು ಉತ್ತರ ಏನ್ ಹೇಳ್ಬೇಕು ಹೇಳಿದೀನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದ ಕೂಡಲೇ ಸ್ವಚ್ಛ ಭಾರತ್ ಯಾಕೆ ಮಾಡಿದ್ದಾರೆ? ಗಾಂಧಿ ಹಾಕೊಂಡು ಆ ಗಾಂಧಿ ಕನಸೇನಿತ್ತು ಸ್ವಚ್ಛ ಆಗ್ಬೇಕು ಅಂತೇಳಿ ಅದನ್ನೇ ಒಂದು ಇಟ್ಕೊಂಡೆ ಮಾಡ್ತಾ ಇದೀವಿ. ಒಂದು ಗಮನದಾಗಿರ್ಲಿ, ಯೋಜನೆ ಪೂರಕ ದಯಮಾಡಿ ಸರ್ ಹೆಸರು ಬಿಡಿ. ಈಗ ಅದ್ರ ಮುಂದೆ ಹೋಗೋಣ ನೋಡಿ. ಒಂದ್ ನಿಮಿಷ ಸರ್, ಸರ್ ಒಂದ್ ನಿಮಿಷ ಕೇಳಿ. ಮೊದ್ಲು ಏನಾಗ್ತಿತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ? ಮೊದ್ಲು ಏನಾಗ್ತಿತ್ತು ಅಂದ್ರೆ ಈ ಕಡೆ ಗುಂಡಿ ತೆಗಿಯೋದು, ಆ ಕಡೆ ಮುಚ್ಚೋದು, ಆ ಕಡೆ ಗುಂಡಿ ತೆಗಿಯೋದು, ಈ ಕಡೆ ಮುಚ್ಚೋದು. ಆದ್ರೆ ಇದನ್ನ ಏನ್ ಮಾಡಿದ್ರು ಅಂದ್ರೆ ಈಗ ಗ್ರಾಮೀಣ ಪರಿಸ್ಥಿತಿ ಯೋಜನೆಗಳಿಗೆ ಅಟ್ಯಾಚ್ ಮಾಡಿರೋದ್ರಿಂದ ಕಂಪಲ್ಸರಿ ಕೆಲಸಗಳು ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗಿ ಆಗ್ತದೆ. ಇದರಿಂದ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ. ಬೈ 2047ಗೆ ಎಂಟೈರ್ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಆ ದಿಸೆಯಲ್ಲಿ ಈ ಕಾನೂನಲ್ಲಿ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಇದರಲ್ಲಿ ಒಂದೇ ನಿಮಿಷ ಸರ್, ಲಾಸ್ಟ್ ಮುಗಿಸ್ತೀನಿ ನಾನು. ನೀವು ಮುಗಿಸಿದ ಮೇಲೆ ನಾನು ಪ್ರಶ್ನೆ ಕೇಳಿ. ಇದರಲ್ಲಿ ನಾವು 60-40 ಮಾಡಿದ್ದೇವೆ. ಅಂದ್ರೆ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಈ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಕಾಯ್ದೆಯಲ್ಲಿ ಸುಧಾರಣೆಯನ್ನು ತಂದಿದೆ. ಕಾರಣ ಏನು? ಸ್ಟೇಟ್ ಗೌರ್ಮೆಂಟ್ ಆಲ್ಸೋ ಶುಡ್ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ. ಮೊದಲು ಏನಿತ್ತು ಓನ್ಲಿ ಕೇಂದ್ರ ಸರ್ಕಾರದ್ದು, ಅದಕ್ಕೆ ಅಡಿಟ್ ಇರಲಿಲ್ಲ, ಏನೂ ಇರಲಿಲ್ಲ ರಾಜ್ಯ ಮಟ್ಟದಲ್ಲಿ, ಅದಕ್ಕೆ ಸಂಬಂಧ ಇರಲಿಲ್ಲ. ಇವ್ರು ಅಲ್ಲಿಂದ ಕಂಪ್ಲೇಂಟ್ಸ್ ಬಂದರೂ ಕೂಡ ಇವರು ಎನ್ಕ್ವೈರಿನೂ ಮಾಡ್ತಿರ್ಲಿಲ್ಲ. ಆ ಪರಿಸ್ಥಿತಿ ಇರೋದರಿಂದ ಮತ್ತು ಕೇಂದ್ರ ಮತ್ತು ರಾಜ್ಯ ಸೇರಿ ಎರಡು ಜವಾಬ್ದಾರಿತ್ವವಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ಮಾಡಿರ್ತಕ್ಕಂಥದ್ದು. ನಾನು ವಿಶ್ವಾಸದಿಂದ ಮಾತಾಡ್ತಿದ್ದೇನೆ. ನೆಕ್ಸ್ಟ್ 5 years ಅಲ್ಲಿ ಆಮೇಲೆ ಈ ಕಾನೂನನ್ನ ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡಲೇಬೇಕು. ಆಮೇಲೆ ಇದು ಪಾಸ್ ಆಗಿರೋದಲ್ಲಿ ಪಾರ್ಲಿಮೆಂಟ್ ಅಲ್ಲಿ, ಇಟ್ ಇಸ್ ನಾಟ್ ಒನ್ ಅಸೆಂಬ್ಲಿ, ಎಂಟೈರ್ ಪಾರ್ಲಿಮೆಂಟ್ ಈ ದೇಶಕ್ಕೆ ದೊಡ್ಡದು, ನಿಮ್ಗೆಲ್ಲ ಗೊತ್ತಿದೆ. ಪಾರ್ಲಿಮೆಂಟ್ ಅಲ್ಲಿ ಬಹುಮತದಿಂದ ಈ ಕಾಯ್ದೆ ಪಾಸ್ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಲೇಬೇಕಾಗ್ತದೆ. ಆದ್ರೆ ಯಾಕೆ ಕಾಂಗ್ರೆಸ್ನವರು ಈಗ ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ ಕಾರಣ ಇಷ್ಟೇ, ಖಜಾನೆ ಖಾಲಿ ಆಗಿದೆ. ಈ ಯೋಜನೆಗೆ ಹಣ ಅವರು ಕೊಡಬೇಕು ಅಂತ ಇಚ್ಛಾಶಕ್ತಿ ಇಲ್ಲ. ಕೇಂದ್ರದ ಅನೇಕ ಜನಪರ ಯೋಜನೆಗಳನ್ನ ಇವರು ಅನುಷ್ಠಾನಕ್ಕೆ ಮಾಡ್ತಾ ಇಲ್ಲ. ಒಂದು ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೇನೆ. ಆಯುಷ್ಮಾನ್ ಭಾರತದಲ್ಲಿ 5 ಲಕ್ಷ ಏನು ನಮ್ಮ ಬಡವನಿಗೆ ಚಿಕಿತ್ಸೆಗೆ ಹಣ ಕೊಡಬೇಕು ಅಂತಕ್ಕಂಥದ್ದೇನು ಯೋಜನೆ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ, ಅದನ್ನು ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಿಲ್ಲ. ಅದನ್ನ ಈ ರೀತಿ ಅನೇಕ ಯೋಜನೆಗಳು, ಫಾರ್ ಎಕ್ಸಾಂಪಲ್ ವಿಶ್ವಕರ್ಮ ಯೋಜನೆ. ಆ ವಿಶ್ವಕರ್ಮ ಯೋಜನೆ ಅದರಿಂದ ಅನೇಕ ಜನ ಯುವಕರಿಗೆ, ನಿರುದ್ಯೋಗ ಇರ್ತಕ್ಕಂಥ ಯುವಕರಿಗೆ, ಅವ್ರಿಗೆ ಕುಶಲಕರ್ಮಿಗಳಾಗಿ ಸ್ವಂತ ಉದ್ಯೋಗ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಆ ಯೋಜನೆಗಳನ್ನು ಕೂಡ ಇವತ್ತಿಗೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಇದಕ್ಕೆ ಆಂಧ್ರ ಸರ್ಕಾರ ಕೂಡ ಅಪಸ್ವೀತಿ ಹೇಳಿತ್ತು. ಬದಲಾವಣೆ ಮಾಡಿ ದಯವಿಟ್ಟು ಯೋಜನೆಗೆ ಏನಿಲ್ಲ, ಹೆಸರು ಬಗ್ಗೆನೂ ಅವ್ರು ಏನ್ ಹೇಳಿಲ್ಲ. ಇನ್ನು ನಮ್ಗೆ ಸ್ಟೇಟಿಗೆ ಬರ್ಬೇಕು, ಸ್ಟೇಟ್ ಮೇಲೆ ಹೆಚ್ಚಿನ ಹೊರೆ ಆಗ್ತಾರೆ ಅಂತ ಬಿಜೆಪಿ ರೂಲ್ ಅಥವಾ NDA ರೂಲ್ ಸ್ಟೇಟ್ಸ್ ಕೂಡ ಅಭಿಪ್ರಾಯ ಪಟ್ಟಿದ್ದಾವೆ. ಸರ್, ಈ ನರೇಗಾ ಯೋಜನೆ ಇದೆಯಲ್ಲ, ಅದು ಇಲ್ಲಿವರೆಗೂ ಬದುಕೊಂಡ್ ಬಂದಿರೋದೇ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಅಲ್ಲಿ, ಸ್ಟೇಟ್ ಗೌರ್ಮೆಂಟ್ ಫಂಡ್ ಅಲ್ಲ. ತುಂಬಾ ಲೀಸ್ಟ್ ಫಂಡ್ ಇತ್ತು. ಇವಾಗ ನೀವೇನೆ ನಿಮ್ ಫಂಡ್ ನ ವಿಡ್ರಾ ಮಾಡ್ಕೊಂಡ್ಬಿಟ್ರೆ ಎಲ್ಲಿ ಮುಂದಕ್ಕೆ ಹೋಗುತ್ತೆ ಸರ್ ಈ ಯೋಜನೆ? ಒಂದೇ ನಿಮಿಷ, ಇದರಲ್ಲಿ ವಿತ್ಡ್ರಾ ಮಾಡಿಲ್ಲ, ಇದನ್ನ ಗಮನದಲ್ಲಿ ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ವಿತ್ಡ್ರಾ ಮಾಡಿಲ್ಲ, ಇದಕ್ಕೆ ಸುಧಾರಣೆಗಳು ತರ್ತಕ್ಕಂಥ ಕೆಲಸ ಮಾಡಿದ್ದೇವೆ. ರಾಜ್ಯ ಸರ್ಕಾರದ ಜವಾಬ್ದಾರಿ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಮೊದಲು 100% ಭ್ರಷ್ಟಾಚಾರ ನಡೀತಾ ಇತ್ತು. ಅದನ್ನ ತಡೆಯೋದಕ್ಕೋಸ್ಕರ ಇವಾಗ ಬಯೋಮೆಟ್ರಿಕ್ ಸಿಸ್ಟಮ್ ತರ್ತಕ್ಕಂಥ ಕೆಲಸ ಮಾಡಿದೀವಿ. ಸ್ಟೇಟ್ ಗೌರ್ಮೆಂಟ್ ಜವಾಬ್ದಾರಿ ಇದೆ ಇಲ್ವಾ? ಬಡವರಿಗೆ ಸಹಾಯ ಮಾಡೋದಕ್ಕೆ ಸ್ಟೇಟ್ ಗೌರ್ಮೆಂಟ್ ಫಂಡ್ ಕೊಡ್ಬೇಕೋ ಬೇಡವಾ? ಅವ್ರು ಕೊಡ್ಬೇಕು. ಈಗ 100 ಜನ ಇದ್ದು 120 ಜನ ಮಾಡಿದ್ದಾರೆ. For your information and wide publicity,
100 ದಿನದ ಕೆಲಸ ಇದುವರೆಗೂ ಆಗ್ಲಿಲ್ಲ ಯಾವುದೇ ರಾಜ್ಯಗಳಲ್ಲಿ. 100 ದಿನ ಕೆಲಸ ಕೊಟ್ಟದ್ದು ಉದಾಹರಣೆನೇ ಇಲ್ಲ ಇದರಲ್ಲಿ. ನಾನು ಅದಕ್ಕೆ ಯಾಕಿಲ್ಲ ಅಂದ್ರೆ ನೋಡಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಈಗ ನೀವು ಹೇಳಿದ್ರಲ್ಲಿ ಸರಿ ಇದೆ. ಹಿಂದೆ NREG ಸ್ಕೀಮಲ್ಲಿ ಮಾಡಿದಾಗ ಎವರೇಜ್ 50 ದಿನಕ್ಕಿಂತ ಹೆಚ್ಚಿಗೆ ಕೆಲಸ ಯಾವ ವರ್ಷನೂ ಕೂಡ ಕೊಟ್ಟಿಲ್ಲ. ಅದಕ್ಕೆ ಸುಧಾರಣೆಗಳನ್ನು ತಂದು ಈಗ ಕನಿಷ್ಠ 125 ದಿನ ಕೆಲಸ ಕೊಡ್ಲೇಬೇಕು ಅವ್ರಿಗೆ ಅಂತ ಹೇಳಿ. ಮತ್ತು ಯಾಕೆ ಬರ್ತಿದ್ದಿಲ್ಲ ಜನ ಅಂದ್ರೆ, ಅವಾಗ ಕೆಲಸ ಮಾಡಿದಕ್ಕೆ ಅವ್ರಿಗೆ ಎಷ್ಟೋ ಜನ ಪಂಚಾಯತ್ಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳ ಕೆಲಸ ಮಾಡಿದಂಥವ್ರಿಗೆ ಕೇಳಿ ನೋಡಿ, ನೀವು ಗ್ರಾಮ ಪಂಚಾಯತ್ ಸದಸ್ಯರುಗಳಾಗಿ ಕೆಲಸ ಮಾಡಿದಂಥವ್ರು ಕೇಳಿ ನೋಡಿ, ಎಷ್ಟೋ ಜನ ಗ್ರಾಮಗಳಲ್ಲಿ ಕೆಲಸ ಮಾಡಿಸಿ. ಸರ್ ಒಂದ್ ನಿಮಿಷ, 5-10 ಲಕ್ಷ ಕೇಳಿ, 5-10 ಲಕ್ಷ ಕೂಡ ಮಾಡ್ಕೊಂಡ್ರೆ ಸರ್ ಈ ಕೆಲಸ. ನೀವು ನನಗೆ ಹಡಗಲಿನಲ್ಲಿ ನಮ್ಮ ಜಿಲ್ಲೆ ಅಖಂಡ ಬಳ್ಳಾರಿ ಜಿಲ್ಲೆ ಹಡಗಿನಲ್ಲಿ ಡಬಲ್ PG ಮಾಡಿದವರು ಉದ್ಯೋಗ ಖಾತ್ರಿ ಕೂಲಿ ಮಾಡಿಕೊಂಡಿದ್ದಾರೆ. ಈ ಗೌರವ ಶಿಕ್ಷಕರು ಮಾಡಿದ್ದಾರೆ, ಗೌರವ ಉಪನ್ಯಾಸಕರು ಮಾಡಿದ್ದಾರೆ. ಯೋಜನೆ ಬಗ್ಗೆ ಯಾರ್ಯಾರಿಗೂ ತಕರಾರಿಲ್ಲ. ಅಲ್ಲಲ್ಲ, ಯಾಕೆ ಅವ್ರು ಕೆಲಸ ಸರ್ ಒಂದ್ ನಿಮಿಷ ಗಮನದಾಗಿರ್ಲಿ. ಶಿಕ್ಷಕರು, ಟೀಚರ್ಸ್ಗಳು ಅಷ್ಟೇ ಅಲ್ಲ, ರಾಜಕಾರಣಿಗಳ ಹೆಸರು ಮೇಲೆ ಕೂಡ ಬಿಲ್ ಎತ್ತಿದ್ದಾರೆ. ರಾಜಕಾರಣಿಗಳ ಹೆಸರು ಮೇಲೆ ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಅಧ್ಯಕ್ಷರಾದವರ ಹೆಸರು ಮೇಲೆ ಕೂಡ ಬಿಲ್ ಎತ್ತಿದ್ದಾರೆ. ಆ ಉದಾಹರಣೆಗಳಿದಾವೆ. ಅದಕ್ಕೆ ಸರ್ ಒಂದ್ ನಿಮಿಷ, ನೀವ್ ಹೇಳಿದ್ರೆ ಸರ್ ಒಂದ್ ನಿಮಿಷ ಕೇಳಿ. ಇಲ್ಲಿ ಕಾನೂನು ನಾನು ದಯಮಾಡಿ ಮಾಧ್ಯಮ ಸಹಿತ ಕೈ ಮುಗಿದು ಕೇಳ್ತೇನೆ. ಈ ತಂದಿರ್ತಕ್ಕಂಥ ಈ ಯೋಜನೆ ಏನಾದರೂ ಕೂಡ ಸರಿಯಾಗಿ ಅನುಷ್ಠಾನ ಮಾಡಿದ್ರೆ ನಮ್ಮೆಲ್ಲ ಗ್ರಾಮಗಳು ಮುಂದಿನ 5-10 ವರ್ಷದಲ್ಲಿ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯವನ್ನ ಪಡೀಲಿಕ್ಕೆ ಅವಕಾಶ ಇರ್ತಕ್ಕಂಥ, ಅದನ್ನ ದಯಮಾಡಿ ತಾವು ಗಮನಿಸಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತು ಇದರಲ್ಲಿ ಒಂದು ಗಮನದಲ್ಲಿ ಇಟ್ಕೊಳ್ಳಿ ನೀವು, ಇದರಲ್ಲಿ 175 ದಿನ ಯಾರು ಕೆಲಸ ಕಳ್ಕೊಂಡ್ ಬರ್ತಾನೆ 125 ಡೇಸ್ ಕೊಡ್ಲೇಬೇಕು. ವಿತಿನ್ 7 ಡೇಸ್ ಅಲ್ಲಿ ಒಂದು ಪೇಮೆಂಟ್ ಆಗುತ್ತೆ. ಈ ಪೇಮೆಂಟ್ ಆಗ್ಬೇಕಾದ್ರೆ ಈ ಏನು ಡುಪ್ಲಿಕೇಟ್ ಕಾರ್ಡ್ ಮಾಡಿ ತೆಗಿಯಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಬಯೋಮೆಟ್ರಿಕ್ ಸಿಸ್ಟಮ್ ಇರೋದ್ರಿಂದ, DPT ಮಾಡಿರೋದ್ರಿಂದ ಡೈರೆಕ್ಟ್ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ತದೆ. ವಿತಿನ್ 7 ಡೇಸ್ ಅಲ್ಲಿ ಹೋಗ್ತದೆ. 7 ಡೇಸ್ ಅಲ್ಲಿ ಒಂದು ಪೇಮೆಂಟ್ ಬರೋದು ಗ್ಯಾರಂಟಿ ಆದ್ರೆ ಬಡವರು ಕೂಲಿ ಕೆಲಸಕ್ಕೆ ಬರ್ತಾರೆ. ಇಲ್ಲದೆ ಹೋದ್ರೆ ಬರಲ್ಲ. ಹಿಂದೆ ಎಲ್ಲ ಏನಿತ್ತು, ಭರವಸೆ ಇರಲಿಲ್ಲ, ಬರ್ತಾ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತಿನ ಅಧ್ಯಕ್ಷರೇ, ಮೊನ್ನೆ ಒಂದು ಈ